ವರ್ಷಗಳಿಂದ ಸಿದ್ದಾಪುರ ಶಿಷ್ಯ ತಾಲೂಕಿಂದ ಹಳಿಯಾಳ ಬಂಗಾರ ನಾಯಕರು ವೇಷ ಮಾಡ್ತಾರೆ. 125 ಕೌರವ ಮಾಡಿದ್ದಾರೆ, ಒಂದು 2-3 ಕೌರವ ಚಲಾಗಿದ್ವಿ. ಆದರೆ ಕೌರವನ ಮಾಡ್ತಾ ಹೇಳಿ ಬರ್ತಾರೆ, ಏನೋ ಮಾಡ್ತಾರೆ. ಆದರೂ ನಾನು ಕೌರವ ಮಾಡಿದರೆ ನನ್ನ ಮನೆ ಹೆಗ್ಗುಡಿ ಕರೆದರು. ನಮ್ಮ ಇವರು ಬಾಬು ಹೇಳಿದ್ರು ಬರಲಿಕ್ಕೆ ಆಗೋದಿಲ್ಲ, ನಿರ್ತಿ ಹೇಳಿದ್ರು. ನನಗೆ ಬಾಬು ಹೇಳಿದ್ರು ಬರೆದ ಹೋದರೆ ಕೌರವ ಮಾಡಿ ಏನೋ ಆಗ್ತದೆ, ಸರಿ ಆಗೋದಿಲ್ಲ, ಅದು ನನಗೆ. ಹಾಗಾಗಿ ಅವ್ರು ಕರೀತಾರೆ, ಅವ್ರು ಬರ್ತಾರೆ. ಅವರು ಮತ್ತು ಕೃಷ್ಣ ಮಾಡಲಿಕ್ಕೆ ಒಂದು 100 ಜನ ಕೃಷ್ಣ ಮಾಡಿದರು. ಹೊಸ ಮುಂಡೀಸರ್ನಲ್ಲಿ ಹಾಗೂ ಈ ವರ್ಷ ಬೆಳೂರಲ್ಲಿ ನಮ್ಮ ಅಶೋಕ್ ಭಟ್ರು ಕೃಷ್ಣ ಮಾಡಿದಾಗ ಸರಿಯಾಗಿ ಕೃಷ್ಣ ಹಾಗೆ ಸಂಧಾನ ಗದಾಳದಲ್ಲಿ ಮಾಡಿ ತೋರಿಸ್ಬೇಕು, ಅದು ಮಾಡಿ ತೋರಿಸಿದ್ದಾರೆ. ನಮ್ಮ ಮಾರ್ಗದರ್ಶನಗಳಾಗಿದ್ದಾರೆ. ಅವರೇ ಬಂದರೆ ಮಾಡ್ತೀನಿ ಅಂತ ಹೇಳಿ ಮಾತಾಡಿದೆ. ಅವ್ರು ಬಂದಿದ್ದಾರೆ, ಕೃತಜ್ಞತೆ. ಹಾಗಾಗಿ ಇವತ್ತು ಬಂದು ನಮ್ಮ ಆಟಕ್ಕೆ ಚಂದ ಕಾಣಿಸ್ಕೊಡೋದಕ್ಕೆ ನಾವು ಮಾತಾಡಬೇಕಂತ ಬೇಡ್ಕೊಳ್ತೀವಿ. ಯಕ್ಷಗಾನದಲ್ಲಿ ಅವರು ಭಾಗವಹಿಸುವಂಥ ಶಕ್ತಿ ಆ ದೇವರ ಅನುಗ್ರಹ ಇರಲಿ, ಮತ್ತು ಅನೇಕ ಕಲಾಭಿಮಾನಿಗಳು ತೃಪ್ತಿ ಪಡಲಿ. ಹೀಗೆ ಒಂದು ಕಲಾ ಮಂಡಳಿ ಒಳ್ಳೆಯ ರೀತಿಯಲ್ಲಿ ತಯಾರಾಗಲಿ. ಯಾಕೆಂದರೆ ಯಕ್ಷಗಾನದಲ್ಲೇ 50-55 ವರ್ಷ ದುಡಿದು ನಾನು ಒಂದು ಹಾರೈಸುವೇನು ತಪ್ಪಲ್ಲ, ಅದು ನನ್ನ ಪ್ರಾಮಾಣಿಕ ಹಾರೈಕೆ. ಹಾಗಾಗಿ ನೀವು ಯಕ್ಷಗಾನವನ್ನು ಬಿಡಬೇಡಿ, ಒಳ್ಳೇದು ಮಾಡೋದ್ರ ಪ್ರಯತ್ನ ಪಡಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೃತಜ್ಞತೆ ವಂದನೆ ಅರ್ಪಿಸಿ, ನನಗೊಂದು ನೋಡು ಭಾಗ್ಯ ಸಿಕ್ಕಿದ್ದಕ್ಕೆ ನಾನು ಸಂತೋಷಪಟ್ಟು ನಿಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ನಿಮ್ಮಂಥ ಮಹಾ ವಿದ್ವಾಂಸರಿಗೆ ಮಾಡುವಂಥ ಇಲ್ಲ, 73ನೇ ವರ್ಷ ಈ ವರ್ಷ ಆಟ ಮಾಡೋದಲ್ಲ. ಆದರೆ ನಮ್ಮ ಅಶೋಕ್ ಹೆಗ್ಡೆಯವರು ನಾನು ಪದ್ಯ ಹೇಳ್ತೇನೆ, ಬಾಬು ಹೇಳಿದ್ರೆ ನನಗೆ 3 ಪದ್ಯ ನಾಡುವ, ನೀವು ಮಾಡಬೇಕು 4 ಪದ್ಯ ಹೇಳ್ತೀನಿ. ನನಗೆ ನಮ್ಮ ರಾಯರು ಪೂಜಾರ ಕೌರವ ಮಾಡಿ ನಾನು ಸಂಜಯನ ಮಾಡ್ತೇನೆ, ನೀವು ಮಾಡಬೇಕು ಅಂದೆ. ಇಲ್ಲ, ನನಗೆ ಆರಾಮಿಲ್ಲ, 73ನೇ ವರ್ಷ, ಆರೋಗ್ಯ ಸರಿ ಇಲ್ಲ ಅಂದೆ. ಇಲ್ಲ, ನಮ್ಗೆ ಹೆಸರಾಗ್ತೇವೆ, ಮಾಡಲೇಬೇಕು ಅಂತ. ಆಯಿತು, ಮಾಡೋಣ, ಒಳ್ಳೇದಾಯಿತು. ಆದರೆ ನಿಮ್ಮಂಥ ಮಾನ್ಯವರು ಬಂದು ನೋಡಿದ್ರಲ್ಲ, ನಮ್ಗೆ ಸಂತೋಷ. ತಪ್ಪಿನ ಪ್ರಶ್ನೆಗಳು ಮೊದಲಿದೆ. ನನ್ನ 100 ತಪ್ಪು ವಾಕ್ಯಗಳನ್ನು ವರ್ಣಾಧರ್ಮ ಅರ್ಥ ಆಗಿಲ್ಲ. ಹಾಗಿರುವಾಗ ನೀವು ಬಂದೆಲ್ಲ ನೋಡಿ ಎಲ್ಲ ಸಿದ್ದಾಪುರ, ಶಿರ್ಷೆ, ಸಾಗರ, ನಿಮ್ಮ ಎಲ್ಲ ಬಂದಿದ್ದಾರೆ. ಅವರಿಗೆಲ್ಲ ನಮ್ಮ ಕೃತಜ್ಞತೆಗಳು. ಅಕ್ಕ ತಂಗಿರಿ, ಅಣ್ಣ ತಮ್ಮರಿ, ಯಕ್ಷಗಾನ ಬಳಗದವರಿಗೆ, ನಮ್ಮ ಹರ್ಷಿಕಟ್ಟ ಪಂಚಾಯತ ಏರಿಯಾದ ಎಲ್ಲ ಮಾನ್ಯವರಿಗೆ ನನಗೆ ಒಂದು 100 ಸನ್ಮಾನ ಮಾಡಿದರು. ಇವತ್ತು ಸನ್ಮಾನ ಮಾಡಿದರು. ಸಣ್ಣ ದೊಡ್ಡ ಪ್ರಶ್ನೆಗಳಿಲ್ಲ, ಸನ್ಮಾನವನ್ನು ಮಾಡಿ ಗೌರವಿಸಿದ್ದಾರೆ. ಅವರಿಗೆಲ್ಲ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ನಿಮ್ಮಂಥ ಮಾನ್ಯವರು ನಮ್ಮಂಥ ಪಾತ್ರವನ್ನು ನೋಡೋದಕ್ಕೆ ನಮಗೆ ಮತ್ತೊಂದು ಸಂತೋಷ. ನೀವು ಇಲ್ಲೆಲ್ಲ ಪುರುಷರಲ್ಲ, ಅಮೇರಿಕಕ್ಕೆಲ್ಲ ಹೋದಂಥ ಮಾನ್ಯಗಳು ನೀವು ದೇಶಕ್ಕೆಲ್ಲ ಹೋಗಿ ಮಾಡಿದರು. ಒಂದು ಮಾತು, ನಮ್ಮದು ಸರಿ ಆಗಲಿಲ್ಲ, ತಪ್ಪು ಅಂತ ನಿಮ್ಮ ಅರಿಕೆಯಲ್ಲಿ ಯಾವ ಬಂತು, ನೀವು ಸುಧಾರಿಸ್ತೀರಿ ಹೇಳೋದು ಹೇಳುತ್ತೆ. ಅನೇಕ ಜನರಿಗೆ ಅವರು ತಪ್ಪೇ ತಿಳಿದಿದೆ, ತಾವು ಮಾಡಿದ್ದೇ ಸರಿ ಅಂತ ಬಜಾಯಿಸಕ್ಕೆ ಹೋಗ್ತಾರೆ. ಆದರೆ ನಾವು ಮಾಡಿ ಸರಿಯಲ್ಲ, ತಪ್ಪು, ಆದರೂ ನಾವು ಯಕ್ಷಗಾನದಲ್ಲಿ ಒಂದು ಅಭಿಮಾನದಿಂದ ಮಾಡ್ತೇನೆ ಅಂತ ಹೇಳ್ತೀರಲ್ಲ, ಇದು ಬಹಳ ಒಳ್ಳೆಯದು. ನಿಮ್ಮ ಮುಂದಿನ ಕಾರ್ಯಕ್ಕೂ ಒಳ್ಳೆಯದು. ಮತ್ತೆ ಇದನ್ನೇ ನಡೆಸ್ಕೊಂಡು ಹೋಗಿ. ತಾನೇ ಸರ್ವಜ್ಞ ಯಾರೂ ಇಲ್ಲ. ನಾವು ಆ ಮಾತು ನಿಮ್ಮಂತರಿಂದ ತಿಳ್ಕೊಬಿಟ್ಟಿದ್ದೇನೆ. ನಮಸ್ಕಾರ. ಈ ಯಕ್ಷಗಾನವನ್ನು ಹೊರದೇಶಕ್ಕೆ ಹೋಗಿ ತೋರಿಸಿ ಮಾಡಿ ಬಂದವರು ನೀವು. ತಂದೆ ನಮ್ಮ ಗುರುಗಳು ಅವರಿಗೆ ಗೋಡೆಯರು ಇದನ್ನು ಮತ್ತೆ ಇದನ್ನು ಮಾಡಿ ಅವರೇ ಅಂತ ಹೇಳ್ಕೊಟ್ರು. ವೇಷ ಹೋಗ್ತಿದೆ ಬಂಗಾರಕ್ಕೆ, ನಮ್ಮ ಮನೆ ಬಂದು ಕೊಡ್ತೀನಿ ಅಂತ ಇವತ್ತೇನಾಗಲಿ ಅವರು ಭಾಗವತರಾಗಿದ್ದಾರೆ. ಮತ್ತು ಬಂಗಾರ ನಾವು ಪೂಜಾ ನಿಲ್ಲಿಸಿಕೊಳ್ಳಬಾರದು. ಇಲ್ಲಿ ಈ ತರದ ಧರಾಶಾಲೆಯನ್ನು ಆಗಿಸಿದ್ದಾಯ್ತು. ಇನ್ನು ಮಾಡಬೇಕಾದ್ದೇನು? ಇಂದಿನ ರಣದಲ್ಲಿ ಜಯ ನಮ್ಮ ಪಾಲಿಗಾಯ್ತು. ಈ ಉತ್ಸಾಹದಲ್ಲಿ ನೇರವಾಗಿ ಬಿಡದಿನ ಪ್ರವೇಶಿಸುವುದಲ್ಲ, ಹತ್ತಿರದಲ್ಲೇ ಇರಬಹುದಾದಂತಹ ಓದವತ್ತಿನ ತೀರದಲ್ಲಿ ಇಂದಿನ ರಾತ್ರಿ ಉತ್ತರಿಸಿ ನಾಳೆ ಬಿಡದಿಯನ್ನು ಪ್ರವೇಶಿಸುವಂತೆ ಬನ್ನಿ.
ಮಾತೆ